ಇರಾನ್ನಲ್ಲಿ ಯುದ್ಧ ನಿಂತರೂ ಬೆಂಗಳೂರಿನಲ್ಲಿ ಮಾತ್ರ ಗ್ಯಾಸ್ ಸಂಕಷ್ಟ ಇನ್ನೂ ತಪ್ಪಿಲ್ಲ. ಅದರಲ್ಲೂ ಗ್ಯಾಸ್ಗಾಗಿ ಬಂಕ್ನಿಂದ ಬಂಕ್ಗೆ ಅಲೆಯೋದೇ ಆಟೋ ಚಾಲಕರ ಕೆಲಸವಾಗಿದೆ. ಇದರ ನಡುವೆ ಹೊರ್ಮುಜ್ ಜಲಸಂಧಿಯನ್ನ ಇರಾನ್ ಓಪನ್ ಮಾಡಿದೆ. ಯುದ್ಧ ತಣ್ಣಗಾದ್ರೂ ತಪ್ಪುತ್ತಿಲ್ಲ ಗ್ಯಾಸ್ ಸಂಕಷ್ಟ. ಬಂಕ್ಗಳ ಮುಂದೆ ಕಿಲೋಮೀಟರ್ವರೆಗೂ ಕ್ಯೂ. ಇರಾನ್ ಅಮೆರಿಕ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಇಂದಿನಿಂದ ಹೊರ್ಮುಜ್ ಜಲಸಂಧಿ ಕೂಡ ನಿರ್ಬಂಧದಿಂದ ಮುಕ್ತವಾಗಿದೆ. ಇಷ್ಟಾದರೂ ದೇಶದಲ್ಲಿ ಗ್ಯಾಸ್ ಸಂಕಷ್ಟ ಮಾತ್ರ ಇನ್ನೂ ಕಡಿಮೆಯಾಗ್ತಿಲ್ಲ. ಅದರಲ್ಲೂ ಬೆಂಗಳೂರಿನಲ್ಲಿ ಆಟೋದವರ ಪರದಾಟ ಮುಂದುವರೆದಿದೆ. ಮೈಸೂರು ರಸ್ತೆಯ ಭಾರತ್ ಪೆಟ್ರೋಲಿಯಂ ಎಲ್ಪಿಜಿ ಬಂಕ್ ಮುಂದೆ ಬೆಳಗ್ಗೆಯಿಂದ ಆಟೋ ಚಾಲಕರು ಕ್ಯೂ ನಿಂತಿದ್ರು. ಮೈಸೂರು ರೋಡ್ನಿಂದ ಚಾಮರಾಜಪೇಟೆವರೆಗೆ ಆಟೋಗಳು ಸಾಲುಗಟ್ಟಿದ್ವು. ಬನಶಂಕರಿ, ಎಚ್ಎಸ್ಆರ್ ಲೇಔಟ್, ಕೋರಮಂಗಲ ಅಂತ 10 ಕಡೆ ಸುತ್ತಾಡಿದ್ರು ಗ್ಯಾಸ್ ಸಿಗ್ಲಿಲ್ಲ ಅಂತ ಚಾಲಕ ಅಳಲು ತೋಡಿಕೊಂಡ್ರು. ಎಚ್ಎಸ್ಆರ್, ಕೋರಮಂಗಲ ಎಲ್ಲೂ ಗ್ಯಾಸ್ ಇಲ್ಲ. 10 ಕಿಲೋಮೀಟರಿಂದ ಇಲ್ಲಿಗೆ ಬಂದಿದ್ದೀವಿ. ಸುಮಾರು 11:30ಕ್ಕೆ ಬಂದಿದ್ದು, ಇಷ್ಟೊತ್ತು ಆಗಿದೆ, ಇನ್ನೂ ಗ್ಯಾಸ್ ಸಿಕ್ಕಿಲ್ಲ. ಸುಮಾರು 8 ಲಕ್ಷ ಸಾಲ ಹೊತ್ಕೊಂಡು ಊರಿಂದ ಬಂದಿದ್ದೀವಿ. ಅದು ಇದು ವ್ಯವಹಾರ ಮಾಡಿ ಎಲ್ಲ ಲಾಸ್ ಆಗಿ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಈ ಪರಿಸ್ಥಿತಿ. ಇಲ್ಲಿ ಲೋನು ಪಾನು ಮಾಡಿ ಗಾಡಿ ತಗೊಂಡಿದ್ದೀವಿ. ಇಲ್ಲಿ ನೋಡಿದ್ರೆ ಈ ಪರಿಸ್ಥಿತಿ, ಬದುಕೋದಂಗೆ. ಇನ್ನು ಕಳಾಸಿಪಾಳ್ಯ ಬಸಪ್ಪ ಸರ್ಕಲ್ನಲ್ಲಿರುವ ಸೂಪರ್ ಗ್ಯಾಸ್ ಬಂಕ್ನಲ್ಲಿ ಸ್ಟಾಕ್ ಇಲ್ಲದೆ ಕ್ಲೋಸ್ ಆಗಿದ್ರೆ, ಇತ್ತ ಮೈಸೂರು ರಸ್ತೆಯಲ್ಲಿರೋ ಸೂಪರ್ ಗ್ಯಾಸ್ ಬಂಕ್ ಕೂಡ ಕ್ಲೋಸ್ ಆಗಿದೆ. ಹಳೆಗುಡ್ಡದ ಹಳ್ಳಿಯ ಸೂರ್ಯ ಬಂಕ್ನಲ್ಲಿ 1 ಲೀಟರ್ ಎಲ್ಪಿಜಿಗೆ 125 ರೂಪಾಯಿ ಮಾಡಿದ್ದು ಚಾಲಕರು ಆಕ್ರೋಶ ಹೊರಹಾಕಿದ್ರು. 1 ಡಬಲ್ ಇವಾಗ ಗ್ಯಾಸು ಕೆಲವು ಕಡೆ 130, 150 ಈ ಥರ ಇದೆ. ಈ ಥರ ನಾವು ಹಾಕಿಸ್ಕೊಂಡು ಎಷ್ಟು ಸಂಪಾದನೆ ಮಾಡ್ಬೋದು? 57 ರೂಪಾಯಿ ಇರೋ ಗ್ಯಾಸ್ ಇವತ್ತು 120, 130 ಇದ್ರೆ 150ವರೆಗೂ ಪ್ರೈವೇಟ್ ಅವ್ರು ಇಷ್ಟ ಬಂದಾಗ ರೇಟ್ ಮಾಡ್ತಾ ಇದ್ದಾರೆ. ನಮ್ಮಂಥವ್ರು ನಾವು ಏನು ಮಾಡಬೇಕು? ಡಿಪಾರ್ಟ್ಮೆಂಟ್ ನಾವು ಏನು ಮಾಡಬೇಕು? ಸಿಲಿಂಡರ್ ಕಳ್ಳತನ ಭೇದಿಸಿದ ಖಾಕಿ. ಬನಶಂಕರಿ ಠಾಣೆ ವ್ಯಾಪ್ತಿಯ ಶ್ರೀನಿವಾಸ್ ಅನ್ನೋರ 2 ಗ್ಯಾಸ್ ಸಿಲಿಂಡರ್ಗಳನ್ನ ಕಳ್ಳರು ಕದ್ದೊಯ್ದಿದ್ರು. ಈ ಬಗ್ಗೆ ಬನಶಂಕರಿ ಠಾಣೆಯಲ್ಲಿ ಶ್ರೀನಿವಾಸ್ ಕೇಸ್ ದಾಖಲಿಸಿದ್ರು. ಗ್ಯಾಸ್ಗಳನ್ನ ಪತ್ತೆ ಹಚ್ಚಿದ ಪೊಲೀಸರು ಮಾಲೀಕರಿಗೆ ಹಿಂದಿರುಗಿಸಿದ್ದಾರೆ. ಶ್ರೀನಿವಾಸ್ ಕೂಡ ಪೊಲೀಸರಿಗೆ ಧನ್ಯವಾದ ಹೇಳಿದ್ದಾರೆ. ಹೊರ್ಮುಜ್ ಜಲಸಂಧಿ ಓಪನ್ ಮಾಡಿದ ಇರಾನ್. ಸಂಘರ್ಷದ ನಡುವೆ ಹೊರ್ಮುಜ್ ಜಲಸಂಧಿಯಲ್ಲಿದ್ದ ನಿರ್ಬಂಧವನ್ನ ಇರಾನ್ ತೆರವುಗೊಳಿಸಿದೆ. ಎಲ್ಲಾ ಮಾದರಿ ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಜಲಸಂಧಿ ಓಪನ್ ಆಗಿದೆ. ಇನ್ಮುಂದೆ ಯಾವುದೇ ಭೀತಿ ಇಲ್ಲದೆ ಹಡಗುಗಳು ಸಂಚರಿಸಬಹುದು. ಇದರ ಬೆನ್ನಲ್ಲೇ ಕಚ್ಚಾ ತೈಲ ದರ 10% ಇಳಿಕೆಯಾಗಿದ್ದು, ಇನ್ನಾದರೂ ಗ್ಯಾಸ್ ಸಂಕಷ್ಟ ಬಗೆಹರಿಯುತ್ತಾ ಕಾದು ನೋಡಬೇಕಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.